ತಾಯೇ ಮೆಚ್ಚಿದೆನು ಮೆಚ್ಚಿದೆ ಸುದರ್ಶನ ಸ್ವಚ್ಛ ಮನದಿಂದ ನಿನ್ನನು ಅರ್ಪಿಸಿದುದಂಕಿತೆ ದರ್ಶನ ಸಚ್ಚರಿರನೇ ಮೆಚ್ಚಿದೆ ಸುದರ್ಶನ ಏಳು ಎದ್ದೇಳು ಕಣ್ಣುಗಳನ್ನು ತೆರೆದು ನೋಡು ಇದೋ ನಿನ್ನ ಕಣ್ಣ ಮುಂಭಾಗದಲ್ಲಿದ್ದ ನಿನ್ನ ಆರಾಧ್ಯಳಾದ ನಾನೇ ಪ್ರತ್ಯಕ್ಷಳಾಗಿದ್ದೇನೆ ನಿನ್ನ ಅರ್ಚನೆ ಫಲಿಸಿತು ಮಗನೇ ಮನದ ದುಗುಡವನ್ನು ದೂರೀಕರಿಸಿದ್ದೇನೆ ಮನದಾಳೆ ತಿಳಿಸು ಮಗನೇ ಅನುಗ್ರಹಿಸುತ್ತೇನೆ ಜಯ 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 ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಮ್ಮ ಪರಮ ಪುನೀತನಾದ ನಿನ್ನ ಪದಪದ್ಮಗಳಿಗೆ ಶಾಸ್ತ್ರಾಂಗನೆರಗಿದ್ದೇನೆ ನಾನು ಧನ್ಯನಾದೆ ನೀನೇ ದಾರಿದೀಪಕಲು ಮಾರ್ಗದರ್ಶಕಲು ನೀನೇ ಅನುಗ್ರಹಿಸಿ ಪೊರೆಯಬೇಕಮ್ಮ ಮಗು ಸುದರ್ಶನ ಅಮ್ಮ ನಿನಗೆ ಏನು ಬೇಕೆಂದು ತಿಳಿದೇ ಬಂದಿದ್ದೇನೆ ಇದೋ ನಿನ್ನ ಶತ್ರು ಸಂಹಾರಕ್ಕೆ ಬೇಕಾದ ಧನು ಶರ ಬತ್ತಳಿಕೆ ಶಕ್ತಿಯುತವಾದ ದಿವ್ಯ ಕವಚವನ್ನು ದಯಪಾಲಿಸಿದ್ದೇನೆ ಅಷ್ಟೇ ಅಲ್ಲದೆ ಉತ್ತಮ ಒಡವೆಗಳನ್ನು ಮುಂದೆ ಸಾಮ್ರಾಟನಾಗುವ ನಿನಗೆ ಯೋಗ್ಯವಾದ ಕಿರೀಟವನ್ನು ದಯಪಾಲಿಸಿದ್ದೇನೆ ಆಯುಷ್ಯವಂತನಾಗಿ ಕೀರ್ತಿವಂತನಾಗಿ ಬಾಳು ಮಗನೇ ನಿನಗೆ ಶ್ರೇಯಸ್ಸಾಗಲಿ ತಜ್ಞನಾದ ತಾಯೇ. ಅಂಬುಧನು ಬತ್ತಳಿಗೆಯ ಕವಚವ ಅಂಬೆಯ ಬೆಡಗನು ಸುದರ್ಶನ ಅಂಬಿಗೆಯ ದರ್ಶನದಿ ನವ ಚೈತನ್ಯವು ಪಡೆದು ನವ ಚೈತನ್ಯವು ಪಡೆದು ಸುದರ್ಶನ ಅಮ್ಮನ ಅನುಗ್ರಹ ವೀರಕ್ಷತ್ರಿಯರಿಗೆ ಬೇಕಾದ ಧನು ಶರ ಬತ್ತಳಿಕೆ ಕವಚ ಕಿರೀಟ ಒಡವೆ ಎಲ್ಲವನ್ನೂ ದಯಪಾಲಿಸಿದ್ದಾಳೆ ಈ ವಿಚಾರವನ್ನು ತಾಯಿಗೂ ಗುರುಗಳಿಗೂ ತಿಳಿಸಬೇಕಾಗಿದೆ ಅಲ್ಲಿಗಾಗಿ ತರಲುತ್ತೇನಂತೆ
ಶಶಿಕಲೆ ಬೇಸರಿಪ ಪರಿಯೇನು ಕರೆದಿದೆ ಬೇಸರಿಪ ಪರಿಯೇನು ಕರೆದಿದೆ ಲೇಖು ಕಾಯಗ ತಂಗಿ ಅಣ್ಣ, ಕಾಶಿ ದೇಶದ ಅರಸ ಸುಬಾವಿನ ಮಕ್ಕಳಾದ ನಾವು ಎಲ್ಲರಿಂದಲೂ ಗೌರವವನ್ನು ಪಡೆದಕ್ಕೆ ಕಾರಣ ವಿಶ್ವನಾಥನ ಕೃಪೆ. ದೇವರುಳಿಮೆ ತಂದೆ ಆಶೀರ್ವಾದದ ಬಲದಿಂದ ವಿದ್ಯಾರ್ಜನೆ ಬಂದ ನಾವು ಇಚ್ಛೆಯಂತೆ ವನವಿಹಾರಕ್ಕೆ ಹೊರಟು ನಿಂತಿದ್ದೇವೆ. ಮುಂದುವರಿಯೋಣವೇ? ಅಣ್ಣ, ತಂಗಿ ನನ್ನ ಮನವನ್ನರಿತು ನನ್ನೊಂದಿಗೆ ಬಂದೆಯಲ್ಲ, ಸಂತಸವಾಯಿತು. ತಂದೆಯ ಕಿವಿಮಾತನ್ನು ಮರೆಯದೆ ನೆನಪಿಟ್ಟು ಮುಂದುವರೆಯೋಣ. ಆಗಲಿ, ಹೋಗಲಿ. ಅಬ್ಬಬ್ಬಬ್ಬಬ್ಬಬ್ಬ! ಎಂತ ನರಮಾಂಸ ಭಕ್ಷಣೆಗೆ ಬಂದ ಹಾಗೆ. ವಾಂಚ ನರಮಾಂಸ ಭಕ್ಷಣೆಯ ವಾಂಚೆ ಅಧಿಕವಾಗುತ್ತಿದೆ. ನರಮಾಂಸ ಭಕ್ಷಣೆಯ ವಾಂಚೆ ಅಧಿಕವಾಗುತ್ತಿದೆ. ಹುಡುಕುತ್ತ ಕಾನೂನಲ್ಲಿ ಮುಂದುವರಿಯುತ್ತೇನೆ. ಎಲ್ಲಿ Thank you.
ವಿಶ್ವಮಾಯೇ ಭಯ ನಿವಾರಿಣಿ ಶಂಕರಿ ಭಯ ನಿವಾರಿಣಿ ಶಂಕರಿ ಮಕ್ಕಳೊಳಿಗ ದಯ ತೋರಿದ ಭೀಕರಿ ಜಯ ಜಗದಾದಿ ಮಾಯೆ ಪಾಲಿಸು ತಾಯೆ ಜಯ ಸರ್ವ ವಿಶ್ವಮಾಯೇ ಜಯ ಜಯ ಅಮ್ಮ ತಾಯೇ ಶಂಕರಿ ನೀನೇ ಕಾಯಬೇಕಮ್ಮ. ಎಲ್ಲವೂ ತಡೆಗಡೆ. ಯಾರು? ನಿಲ್ಲು. ಒತ್ತಡಿ ಮುಂದಿಟ್ಟ ನಿನ್ನ ಕಾಲು ಕತ್ತರಿಸುತ್ತೇನೆ. ಹೆಣ್ಣನ್ನು ತಾಯಿಯಾಗಿ ದೇವತೆಯಾಗಿ ಕಾಣುವ ಈ ಮಣ್ಣಿನಲ್ಲಿ ಕಾಮಾತುರನಾಗಿ ವರ್ತಿಸುತ್ತಿರುವೆಯಲ್ಲ. ಯಾರು ನೀನು? ಹೆಣ್ಣನ್ನು ಕೆಣಕುವುದು ಬಿಡು. ಹೆಣ್ಣಿನ ಕಣ್ಣಿನಿಂದ ಒಂದು ಹನಿಯ ಭೂಮಿಯ ಮೇಲೆ ಬಿದ್ದರು ಅದು ನಿನ್ನನ್ನು ಶೂಲದಂತೆ ತಿವಿಯದೆ ಬಿಡದು. ತೊಲಗು ದೂರ. ಯಾರು? ಎಲ್ಲ ಹುಡುಗ. ಏನು? ಹುಡುಗಾಟದ ಮಾತುಗಳ ನಿಲ್ಲಿಸು. ನನ್ನ ಕಣ್ಣ ಮುಂಭಾಗದಿಂದ ಅದು ನನಗೇ ಬುದ್ಧಿಯೋಳ ಬಂದರೆ ನಿನ್ನ ಪ್ರಾಣ ಉಳಿಯೋದು. ಬದುಕುವುದಾದರೆ ಇವಳ ವಿಚಾರ ಬಿಟ್ಟಳು ಓಡು. ಬಾ ಮುಂದೆ. ನಿಲ್ಲು ಇದ್ದಕ್ಕೆ. ಯಾರು ನೀ ಪುಣ್ಯಾತ್ಮ ಸಮರದೊಳಿರದ ನೀ ದಯರ ಯಾರು ನೀ ಪುಣ್ಯಾತ್ಮ ಸೇರಿಸುತ್ತ ಯಮನತೆಗೆ ಬಹುಪರಾಯ ಗೈದು ಸೇರಿಸುತ್ತ ಯಮನತೆಗೆ ಬಹಳುಪಕಾಯ ಗೈದು ಅಯ್ಯ ಪುಣ್ಯಾತ್ಮ ನಿನಗೆ ವಂದಿಸಿದ್ದೇನೆ. ಸಮರ ಮುಖೇನ ಕಳರನ್ನು ಸದೆಬಡಿ ನನ್ನ ಮಾನ ಪ್ರಾಣವನ್ನು ಉಳಿಸಿದೆ. ಉಪಕಾರ ಸ್ಮರಣೆಯಿಂದ ಕೇಳುತ್ತಿದ್ದೇನೆ. ಯಾರು ನೀನು? ನಿನ್ನ ಮಾತಾಪಿತರಾರು? ಪುರ ಯಾವುದು? ಈ ಕನ್ನಡದರಿಗೆ ಬರುವ ಕಾರಣವೇನು? ಹೇಳುವೆಯಾ? ಚಂದ್ರಮುಖಿ, ನಾನು ಅಯೋಧ್ಯೆಯ ಅರಸು ಧ್ರುವಸಂಧಿಯ ಮಗ ಸುದರ್ಶನ. ಗುರು ಭಾರದ್ವಾಜ ಆಶ್ರಮದಲ್ಲಿ ವಿದ್ಯಾರ್ಜನೆಯಲ್ಲಿದ್ದೆ. ನಿನ್ನ ಬೊಬ್ಬೆ ಕೈಲಿ ಓಡಿ ಬಂದೆ. ನೀನು ಯಾರೆಂದು ತಿಳಿಸುವೆಯಾ? ಅಯ್ಯ ರಘುವರ, ಹೆಣ್ಣೆ, ನಾನು ಕಾಶೀಪುರಪತಿ ಸುಬಾಹುನಂದನೆ. ಶಶಿಕಲೆ ಎನ್ನುವುದು ನನ್ನ ನಾಮಾಧ್ಯೇಯ. ಅಣ್ಣನೊಂದಿಗೆ ಅವನ ವಿಹಾರಕ್ಕೆ ಬರುವಾಗ ಈ ಘಟನೆ ಸಂಭವಿಸಿತು. ನಿನ್ನ ಉಪಕಾರವನ್ನು ಎಂದೂ ಮರೆಯಲಾರೆ.
ನನ್ನ ತಂಗಿಯ ಸ್ವಯಂವರಕ್ಕೆ ಬರುವರೆ ನನಗೆ ಓಲೆಯನ್ನು ಕಳಿಸಿಕೊಡುತ್ತೇನೆ. ನೀನು ಅಗತ್ಯವಾಗಿ ಬರಬೇಕು. ಶಶಿಧರ, ಸುದರ್ಶನ, ದೇವರ ಇಚ್ಛೆ ಅಂತಾಗಲಿ. ಕಾಲದ ನಿರೀಕ್ಷೆಯಲ್ಲಿ ಇದ್ದು ಬಿಡೋಣ. ಸುದರ್ಶನ, ನಿನ್ನ ನಿರೀಕ್ಷೆಯಲ್ಲಿರುತ್ತೇನೆ. ಆಗಲಿ, ಅಗತ್ಯವಾಗಿ ಬರಬೇಕು. ಖಂಡಿತ ಬರುತ್ತೇನೆ. ಗಳಿಂದ ಬಂದಿರುವ ಎಲ್ಲಾ ರಾಜಕುಮಾರರು ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕು. ಮುಂದಕ್ಕೆ ಸಾರ ಅಂದದೊಳವರ ಮುಂದಕ್ಕೆ ಸಾರ ಅಂದದೊಳವರ ಇಂದ ದರ್ಶನ ನೆಡೆಗೆ ಅವಸರದಿಂದ ಸುದರ್ಶನ ನೆಡೆಗೆ ಚಂದ್ರಲೇಖೆಯು ಸರ ಕಂದರ ನೆಡೆ ಮುಂದೆ ಬಾಗಿಸೂತರನ ಬಡಿಗೆ ಏನಿದು? ಅಂಗ ವಂಗ ಕಳಿಂಗದ ವೀರಾದಿ ವೀರ ರಾಜಕುಮಾರರು ಇರುತ್ತಾ? ದೊಡ್ಡ ಕೊರಳಿಗೆ ಮಾಲೆಯನ್ನು ಹಾಕಿದ ನಿನ್ನ ಮಗಳ ಪರಿಯೇನು? ನೀನು ಮತ್ತು ನಿನ್ನ ಮಗಳು ಸೇರಿಕೊಂಡು ನಮಗೆಲ್ಲರಿಗೂ ಅವಮಾನ ಪಡಿಸಿದ್ದೀರಿ. ನಾನು ಸುಮ್ಮನೆ ಅಯ್ಯ ಇದಾದ ನನ್ನ ಮಾತನ್ನು ಕೇಳು. ಸ್ವಯಂವರ ಮಂಟಪವೆಂದರೆ ಅದು ವಾದ ಪ್ರತಿವಾದದ ವೇದಿಕೆ ಅಲ್ಲ ತಾನೇ? ನನ್ನ ಮಗಳು ಅವಳ ಇಚ್ಛೆ ಅಂತ ಯುವಕರ ಕರುಳಿಗೆ ಹುಮಾಲೆಯನ್ನು ಹಾಕಿದ್ದಾಳೆ. ಅದನ್ನು ತಪ್ಪೆನ್ನಲಾದೀತೆ? ಕೇಳಿದರೆ ಎಲ್ಲರೂ ಅರಸನ ಉದ್ದಟತನ ಮಾತನ್ನು. ತಾನು ಮಾಡುವ ಕಾರ್ಯವೇ ಶ್ರೇಷ್ಠ, ತನ್ನ ಮಗಳ ನಡೆಯೋಗ್ಯವಾಗುವುದೆಂದು ಹೇಳುತ್ತಿರುವ ಪರಿನಾಡಿ. ಹೇಳಿರಿ, ಎದ್ದೇಳಿರಿ, ವಿರೋಧಿಸಿ. ಎಲ್ಲರೂ ಶಾಂತರಾಗಬೇಕು. ನಡೆದ ಘಟನೆಗೆ ವಿರುದ್ಧ ಸಲ್ಲದು. ತಮಗೆಲ್ಲರಿಗೂ ಗೌರವವನ್ನು ಕೊಡುತ್ತೇನೆ. ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಏನು? ಇಲ್ಲೋ ತಪ್ಪು ಮಾಡಿದ್ದು ಮಾತ್ರ ಅಲ್ಲ, ನಾಟಕವಾಡ್ತೀಯಾ? ನಿನ್ನನ್ನು ನಿನ್ನಪ್ಪನನ್ನು ಹೊಡೆಯುತ್ತೇನೆ. ಎಲ್ಲೋ ಮಗ
ಏನು? ರಾಜವಿಷ್ಟರಾದರೂ ಅಹಂಕಾರ ಕಡಿಮೆಯಾಗಲಿಲ್ಲವೇ? ಅದನ್ನು ನನ್ನಲ್ಲಿ ತೋರಿಸಿ ನಿನ್ನನ್ನು ಹಿಂದೆ ಕಡೆಗಣಿಸುತ್ತೇನೆ. ಬಾ ಮುಂದೆ. ಸುದರ್ಶನ, ಏನು? ಅಳಸಾರು ಬಿಟ್ಟು ಓಡಿದವನು ನೀನು. ಇನ್ನು ನನ್ನ ಮೊಮ್ಮಗನನ್ನೇ ಮುಗಿಸಿ ಬಿಟ್ಟೆಯ. ನನ್ನ ಅಳುವಿಗೆ ಕಾರಣದ ನಿನ್ನನ್ನು ಈ ಜಗತ್ತಿನಲ್ಲಿ ಉಳಿಸಲಾರೆ. ನಿನ್ನ ರುಂಡ ಮುಂಡಗಳನ್ನು ಬೆಳೆಸುತ್ತೇನೆ. ಏನೇಳವು? ಕಪಟ ಸಮೃದ್ಧಿ ನೆಲಬೀಡಾದ ನಮ್ಮ ಅಯೋಧ್ಯೆಯನ್ನು ನರಕ ಸದೃಶ್ಯವಾಗಿಸಿದ ಪಾಪಿ ನಿಜ. ನಿನಗಾಗಿ ಕಾಯ್ದಲ್ಲಿದ್ದವನು ನಾನು. ನಿನ್ನ ಪಾಪದ ಕಡ ತುಂಬಿತು. ಹೌದೇ? ಗುರು ಭಾರದ್ವಾಜರ ಆಶೀರ್ವಾದ, ತಾಯಿ ಅಂಬಿಕೆಯ ಅನುಗ್ರಹ, ಹಿರೇಶದಿಂದ ನಿನ್ನ ಅಂತ್ಯ ಸಮೀಪಿಸಿತು. ಬಾ ಮುಂದೆ. ಓಹೋ ಸುದರ್ಶನ, ನನ್ನನ್ನು ಹೆದರಿಸುವ ಮಟ್ಟಿಗೆ ಬೆಳೆದೆಯ. ಹೌದು. ನಿನ್ನ ಹೆಡಮುರಿ ಹಿಂದೆ ಕಟ್ಟುತ್ತೇನೆ. ನಿಲ್ಲೆದ್ದಕ್ಕೆ. ಸತಿ ಶಶಿಕಲಾ, ಸ್ವಾಮಿ, ನೋಡಿದೆ ಅಲ್ಲ ದುಷ್ಟರ ಅಂತ್ಯ. ಸುಖ ಸಮೃದ್ಧಿಯ ನೆಲಬೀಡಾದ ಧರಣಿ ದೇವಿಯನ್ನೇ ರಕ್ತದೊಕ್ಕಲಿಯಲ್ಲಿ ಮೀಸಲು ಹೊರಟ ಅವರೇ ರಕ್ತದ ಮಡುವಿನಲ್ಲಿ ಮುಳುಗಿ ಹೋದರು ಎನ್ನುವುದಕ್ಕೆ ಇವರೇ ಸಾಕ್ಷಿಭೂತರು. ಧರ್ಮಿಷ್ಠರ ಪೀಡನೆಗೆ ಹೊರಟವರು ತಮ್ಮ ಅಂತ್ಯವನ್ನು ತಾವೇ ಕಾಣುತ್ತಾರೆ ಎಂಬುದಕ್ಕೆ ಇವರೇ ಸಾಕ್ಷಿಭೂತರು. ಮಾವನವರನ್ನು ಸಂತೈಸಿ ತಾಯಿಯನ್ನು ಕರೆದುಕೊಂಡು ಅಯೋಧ್ಯೆಯೆಡೆಗೆ ಪ್ರಯಾಣ ಬೆಳೆಸೋಣ. ಎಲ್ಲರಿಗೂ ಸುಕ್ಷೇಮವಾಗಲಿ, ಸನ್ಮಂಗಲವಾಗಲಿ, ಲೋಕಕ್ಕೆ ಕಲ್ಯಾಣವಾಗಲಿ. ಆ
ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಲ್ಬೆಟ್ಟು ಹಿರ್ಗಾನ. ಪಾತ್ರ ಪರಿಚಯ: ಸುದರ್ಶನನಾಗಿ ಸ್ವಸ್ತಿಕ್, ಯುಧಾಚಿತನಾಗಿ ನಿಧಿ, ವಸುಗಂಧರ್ವನಾಗಿ ಪ್ರಶೀತ್, ಸಿಂಹಾಸುರನಾಗಿ ಆಯುಷ್, ನಂದಿನಿಯಾಗಿ ಹರ್ಷಿತಾ, ಶಶಿಕಲೆಯಾಗಿ ಅನ್ವಿ, ವೀರಸೇನನಾಗಿ ಅಕ್ಷಯ್, ಶಶಿಧರನಾಗಿ ಪ್ರಣೀತ್, ದೇವಿ ಅಂಬಿಕೆ ಸಾನ್ವಿ, ಧ್ರುವಸಂಧಿ ಅನೀಶಾ, ವನಪಾಲಕನಾಗಿ ತನ್ವಿ, ಸುಬಾಹುವಾಗಿ ಕೀರ್ತನ್, ಶತ್ರುಜಿತನಾಗಿ ಶ್ರೇಯಸ್, ತೇಜಸ್ ಮತ್ತು ಸನ್ವಿತಿ ಇವರು ತೆರೆ ಹಿಡಿಯುವ ಮಕ್ಕಳಾಗಿ ಈ ರಾಜಾ ಸುದರ್ಶನದಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ. ಕಳೆದ 3 ವರ್ಷಗಳಿಂದ ಕಿಶೋರ ಯಕ್ಷೋತ್ಸವ 13ನೇ ವರ್ಷದ ಯಕ್ಷೋತ್ಸವದಲ್ಲಿ ಇವರು ಭಾಗಿಯಾಗಿದ್ದಾರೆ. ಇದರ ಗುರುಗಳಾಗಿ ಯಕ್ಷಗಾನವನ್ನು ಕಲಿಸಿದ ವೆಂಕಟೇಶ್ ಕಾರ್ಕಳ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಭಾಗವತರಾಗಿ ಗುರುರಾಜ್ ಭಟ್ ಸಿಮಂತೂರು, ರಂಜಿತ್ ಅಜೆಕಾರು, ಮದ್ದಳೆಯಲ್ಲಿ ಉದಯ ಪಾಟ್ಕರ್ ಮಿಯಾರು, ಮತ್ತೊಂದು ಚೆಂಡೆಯಲ್ಲಿ ವಿಕಾಸ್ ಕಾರ್ಕಳ ಹಾಗೂ ಚಕ್ರತಾಳದಲ್ಲಿ ಋತ್ವಿಕ್ ಅಜೆಕಾರು. ಈ ಶಾಲೆಯ ಚಿಕ್ಕಲ್ಬೆಟ್ಟು ಹಿರಿಯ ಪ್ರಾಥಮಿಕ ಶಾಲೆ ಹಿರ್ಗಾನ. ಇದರ ಮುಖ್ಯೋಪಾಧ್ಯಾಯರಾದ ಉದಯ್ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಬಾಲಕೃಷ್ಣ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಅವರು ಯಕ್ಷಗಾನ ಪೋಷಕರು, ನಮ್ಮೂರಿನವರು 2 ಸಹ. ಅವರು ವೇದಿಕೆಗೆ ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಡೆಪ್ಯೂಟಿ ತಹಶೀಲ್ದಾರರು ಮಾಧವರು ಹಾಗೂ ಪ್ರೊಫೆಸರ್ ಕೃಷ್ಣಭಟ್ಟು ಇವರು ವೇದಿಕೆಗೆ ಬಂದು ಅವರನ್ನು ವಿನಯದಿಂದ ನಾನು ವಿನಂತಿಸ್ತಾ ಇದ್ದೇನೆ ವೇದಿಕೆಗೆ ಬರಬೇಕು ಹೇಳಿ. ಅವರಿಗೆ ಶಾಲು ಹಾಕಿ ಹೂ ಕೊಟ್ಟು ಗೌರವಿಸಬೇಕು, ಸ್ವಾಗತಿಸಬೇಕೆಂದು ಯಕ್ಷಕಲಾರಂಗದ ಅಧ್ಯಕ್ಷರಾದ ವಿಜಯ್ ಶೆಟ್ಟಿ ಅವರಲ್ಲಿ ನಾನು ವಿನಮ್ರವಾಗಿ ವಿನಂತಿಸುತ್ತಾ ಇದ್ದೇನೆ. ಮೊದಲಿಗೆ ಮಾಧವರು, ನಿವೃತ್ತ ತಹಸೀಲ್ದಾರರು, ಡೆಪ್ಯೂಟಿ ತಹಸೀಲ್ದಾರರು ಹಾಗೂ ಪ್ರೊಫೆಸರ್ ಕೃಷ್ಣಭಟ್. ಹೌದಾ? ಮುಖ್ಯ ಅತಿಥಿಗಳು ಎಲ್ಲ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಬೇಕಾಗಿ ನಾನು ಮಗದೊಮ್ಮೆ ಅವರಲ್ಲಿ ವಿನಂತಿಸುತ್ತೇನೆ. ಆ ಶಾಲೆಯ ಹೆಡ್ ಮಾಸ್ಟರ್ ಆದ ಉದಯ ಶೆಟ್ಟಿ ಇವರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕು ಹಾಗೂ ಅಭಿನಂದಿಸಬೇಕು. ಯಕ್ಷಗಾನವನ್ನು ಕಲಿಸಿದ ಗುರುಗಳು ತರುಣ ವೆಂಕಟೇಶ್ ಕಾರ್ಕಳ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ಯಕ್ಷಗಾನ ಕಲೆಯನ್ನು ಬೆಳೆಸುವಲ್ಲಿ ಗುರುಗಳ ಪಾತ್ರ ಮುಖ್ಯ. 12 ಶಾಲೆಯಲ್ಲಿ ಎಲ್ಲ ಗುರುಗಳು ತುಂಬ ನಿಷ್ಠೆಯಿಂದ ಯಕ್ಷಗಾನ ಕಲಿಸಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಮಕ್ಕಳು ಯಕ್ಷಗಾನ ಕಲಿತರೆ ಸಾಕಾಗುವುದಿಲ್ಲ, ಅವರಿಗೆ ಒಂದು ವೇದಿಕೆ ಬೇಕು. ಈ ನಿಟ್ಟಿನಲ್ಲಿ ಯಕ್ಷಕಲಾರಂಗ ರಿಜಿಸ್ಟರ್ಡ್ ಕಾರ್ಕಳ ಕಳೆದ 13 ವರ್ಷದಿಂದ ಸತತವಾಗಿ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಬಂದಿದೆ. ಇದು ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ ಹಾಗೂ ಹಾರೈಸ್ತೇನೆ.